ಓಕೆ, ಅಲ್ಲಿಂದ ನಾವು ಹೊರಟಿದ್ದೆ ಹಾಸ್ಟೆಲ್ಗೆ. ಯಾವ ಹಾಸ್ಟೆಲ್ ಅಂದ್ಕೊತೀರಾ? ಅದೇ ಕಣ್ರಿ, ಹೋಮ್ ಸ್ಟೇ ನಾವು ಮಾಡಿದ ಹಾಸ್ಟೆಲ್ಲು. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಅಲ್ಲಿ ಹೋಗಿದ ತಕ್ಷಣ ನಾವು ಹೋಗೋಷ್ಟರಲ್ಲೇ ಕತ್ಲೆ ಆಗೋಗಿತ್ತು. ನಾವು ಹೋಗಿದ ತಕ್ಷಣ ಬಿದ್ದಿದ್ದೆ ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದು ನಾವು ಅದರಲ್ಲಿ ಸ್ವಿಮ್ಮಿಂಗ್ ಪೂಲು ಡಬ್ಲ್ಯೂ ಆಡ್ಕೊಂಡು ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ದೀವಿ. ನಾನು, ಅಭಿ, ಶಕ್ತಿ ಎಲ್ಲರೂ ಚೆನ್ನಾಗಿ ಆ ಕಡೆಯಿಂದ ಈ ಕಡೆಯಿಂದ ಫುಲ್ ಟಯರ್ಡ್ ಆಗಿತ್ತು. ಕಾಫಿ ಆರ್ಡ್ರ್ ಮಾಡಿಕೊಂಡು ಕಾಫಿ ಕೂಡ ಕುಡಿದ್ವಿ. ಕಾಫಿ ಕೂಡ ಓಕೆ, ಲಿಟಲ್ ಬೆಟ್ ಚೆನ್ನಾಗೇ ಇತ್ತು. ಕಾಫಿ ಕೂಡ ಸಿಕ್ಕಾಪಟ್ಟೆ ಟಯರ್ಡ್ ಆಗಿರೋದ್ರಿಂದ ಕಾಫಿ ಬೇಕಾಗಿತ್ತು. ಓ ಮೈ ಗಾಡ್ ಮಾಮ್, ಅದನ್ನು ಇಟ್ಕೊಂಡು ಅನ್ಸು. ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಓ, ಹ್ಯಾಪಿ ಆ್ಯನಿವರ್ಸರಿ ಫಾರ್ ಫಸ್ಟ್ ಇಯರ್. ನೀನು ಮಗ ಅಲ್ಲ ಕಣೋ, ಮುರುಳ್ ಮಗ. ಹಾಂ. ನಾವು ಆ್ಯಕ್ಚುಲಿ ಸರ್ಪ್ರೈಸಾಗಿ ನಾವು ಬಂದಿದ್ದು ಇಲ್ಲಿಗೆ ಹೋಮ್ ಸ್ಟೇಗೆ ಬಂದಿದ್ದೆ. ನಾವು ಇವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು ಅಂತ. ಸ್ಟ್ರೆಸ್ಸಾಗಿ ಕೂಡ ಇರ್ತೀವಿ, ಹಾಗೂ ಕೂಡ ಎಂಜಾಯ್ ಮಾಡಬೇಕು ಅಂತ ನಾವು ಬಂದು ಇವ್ರದ್ದು ಅದೇ ದಿನ ಆಗಿರೋದ್ರಿಂದ ವೆಡ್ಡಿಂಗ್ ಆ್ಯನಿವರ್ಸರಿ ಅದು ಕೂಡ ಸೆಲೆಬ್ರೇಟ್ ಮಾಡಿ, ಇದೇ ನಮ್ಮ ಹೋಮ್ ಸ್ಟೇ ನಾವಿದ್ದಿದ್ದು. ಈ ಹೋಮ್ ಸ್ಟೇಯಿಂದ ಹಂಗೆ ಸ್ವಲ್ಪ ಮುಂದೆ ಬಂತು ಅಂದರೆ ಸ್ವಲ್ಪ ಗಾರ್ಡನ್ನು, ಪ್ಲೇಯಿಂಗ್ ಏರಿಯಾ ಎಲ್ಲ ಚೆನ್ನಾಗೇ ಇತ್ತು. ನನಗಂತೂ ಸಖತ್ ಖುಷಿ ಅನ್ನಿಸ್ತು, ಒಳಗಡೆ ಕಾಡೊಳಗೆಲ್ಲ ಇವೆಲ್ಲ ಸಿಗುತ್ತಾ ಅಂತ. ಪ್ರೆಸೆಂಟ್ಲಿ ನಾವೀಗ ಕೂರ್ಗಲ್ಲಿದ್ದೀವಿ. ಕೂರ್ಗಲ್ಲಿ ಒಳ್ಳೆ ಪ್ಲೇಸು. ಸಿಟಿಯಲ್ಲಿ ನಾವು ಟ್ರಾಫಿಕಲ್ಲಿ ಅಲ್ಲಿ ಇಲ್ಲಿ ಜಂಗಾಟದಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ. ಒನ್ ಡೇ ಸ್ಟೇ ಥರನೂ ನೆಮ್ಮದಿಯಾಗಿ ಸ್ಟೇ ಇರ್ಬೋದು ಅಂದ್ಬಿಟ್ಟು ಒಂಥರ ಫಾರೆಸ್ಟ್ ಥರನೂ, ಬಟ್ ಫಾರೆಸ್ಟ್ ಥರ ಅಲ್ಲ, ಬಟ್ ನೇಚರು, ಕಂಪ್ಲೀಟ್ ನೇಚರು ಸಖತ್ತಾಗಿದೆ. ನಾನು ಸ್ಟೇ ಆಗಿದ್ದು ಇಟ್ಸ್ ಅನ್ ಹಾಸ್ಟೆಲ್ ಅಂತ. ಇಟ್ ವೋಲರ್ ನೈಸ್. ನನಗನ್ಸಿದ್ದು ತುಂಬ ಇಷ್ಟ ಆಯಿತು ಈ ಪ್ಲೇಸು. ಸಖತ್ ನೆನ್ನೆ ಒಂದು ಸಖತ್ ಮಳೆ ಆಯಿತು. ಮಳೆ ಮತ್ತು ಈ ಜಾಗ ನೋಡಿದ್ರೆ ಏನೋ ಒಂದು ಬ್ಯಾಂಗ್ಳೂರಲ್ಲಿ ಇದ್ದಾಗ ನಾವು ಒಂದು ಪೀಸ್ಫುಲ್ ಫೀಲ್ ಆಗ್ತೀವಿ, ಆ ಥರ ಅನ್ನಿಸ್ತು ನನಗೇನು. ನೀವು ಬಂದ್ರೂ ನೀವು ಕೂಡ ಆರಾಮಾಗಿ ರೆಸ್ಟ್ ಮಾಡ್ಬೋದು. ನಾನು ಇದ್ದಿದ್ದು ರೂಮ್ ಯಾವುದು ಅಂತಲೂ ಕೂಡ ತೋರಿಸ್ತೀನಿ. ಇಲ್ಲಿ ಇವ್ರದ್ದೇ ಕೆಫೆ ಕೂಡ ಇದೆ. ಮಾರ್ನಿಂಗು ಈವ್ನಿಂಗು ಇರುತ್ತೆ. ಟೇಸ್ಟ್ ವೈಸ್ ಇಟ್ಸ್ ಗುಡ್, ಇಲ್ಲ ಅನ್ನಲ್ಲ, ಟೇಸ್ಟ್ ವೈಸ್ ಇಟ್ಸ್ ಗುಡ್. ತೋರಿಸ್ತೀನಿ ತಾಳಿ ಯಾವ ಥರ ಇದೆ. ನಾವಿದ್ದಿದ್ದು ಬಿಲ್ಡಿಂಗು, ಈ ಕಡೆ ಒಂದು ಬಿಲ್ಡಿಂಗು, ಆ ಕಡೆ ಒಂದು ಬಿಲ್ಡಿಂಗ್ ಇತ್ತು. ಹಾಗೆ ಮೆಟ್ಲು ಹತ್ಕೊಂಡು ಬಂತು ಅಂದ್ರೆ ಅಲ್ಲಿ ನೇಚರ್ ಕೂಡ ಎಂಜಾಯ್ ಮಾಡಿದ್ವಿ. ಇದು ಕಾರಿಡಾರು. ಇದು ನನಗೆ ಲಾಕಿಂಗ್ ಸಿಸ್ಟಮೇ ಸಖತ್ ಖುಷಿ ಅನ್ನಿಸ್ತು. ಈ ಕಡೆ ನೋಡ್ತು ಅಂದರೆ ಫುಲ್ಲು ನೇಚರು. ನೈಟಂತೂ ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಕಂಪ್ಯೂಟರ್ ಲಾಕ್ ಸಿಸ್ಟಮ್ ಇದು. ಎಲ್ಲೇ ಹೋದ್ರೂ ಈ ಥರ ಸಿಸ್ಟಮ್ ಸಖತ್ತಾಗಿತ್ತು. ಇದೊಂದು ಫೀಚರ್ ನಂಗೆ ಇಷ್ಟ ಆಯಿತು. ನಾನು ಇದ್ದಿದ್ದು ನನ್ನ ಫ್ರೆಂಡ್ಸು ಎಲ್ಲಿದ್ದು ಲೈಕ್ ಹಾಸ್ಟೆಲ್ ಥರನೇ ಇತ್ತು. ಇಟ್ ವಾಸ್ ಗುಡ್. ಈ ಕಡೆ ಬಾಲ್ಕನಿ ಅಂದರೆ ಇಟ್ಸ್ ಅನ್ ವಿಂಡೋ ವ್ಯೂ, ಚೆನ್ನಾಗಿದೆ. ಎಲ್ಲ ಕಾಫಿ ತೋಟ. ಇಟ್ ವಾಸ್ ನೈಸ್. ನಾವು ಬುಕ್ ಮಾಡಿದ್ದು ಎ ಸಿ ರೂಮ್ ಬುಕ್ ಮಾಡಿದ್ವಿ. ಇದು ವಾಶ್ರೂಮ್ ಆಲ್ಸೋ ಇಸ್ ಗುಡ್. ಎಲ್ಲ ಚೆನ್ನಾಗಿತ್ತು ವಾಶ್ರೂಮು. ನನಗೇನೋ ಇಟ್ ವಾಸ್ ಬಜೆಟ್ ಫ್ರೆಂಡ್ಲಿ, ಇಟ್ಸ್ ಆ್ಯಂಡ್ ವರ್ತ್ ಅನ್ನಿಸ್ತು. ಇಟ್ ವಾಸ್ ಗುಡ್. ನನಗೂ ತುಂಬ ಇಷ್ಟ ಆಯಿತು. ನೀವೇನ ಕೂರಿಗೆ ಬಂದರೆ ನೇಚರ್ ಇಷ್ಟಪಡೋರಾದರೆ ಯು ಮಸ್ಟ್ ಟ್ರೈ ಹಿಯರ್ ಅಂತ ನಾನು ಹೇಳ್ಬಲ್ಲೆ. ಅಲ್ಲಿ ನೈಟ್ ಆಯಿತು ಅಂದರೆ ಫೈರ್ ಕ್ಯಾಂಪು. ಇಟ್ ವಾಸ್ ವೆರಿ ಆಸಮ್ ವೇ. ಸ್ವಿಮ್ಮಿಂಗ್ ಪೂಲು. ಅಲ್ಲಿಂದ ಹೊರಟಿದ್ದು ಕೆಫೆಟೇರಿಯಾದಲ್ಲಿ ಪ್ಲೇಯಿಂಗ್ ಏರಿಯಾ ಕೂಡ ಅಲ್ಲೇ ಇತ್ತು. ನಾವು ಸಖತ್ತಾಗಿ ಅಲ್ಲೂ ಕೂಡ ಆಟ ಆಡಿದ್ವಿ. ಯಾರಿಗಾನ ಬುಕ್ಸ್ ಓದ್ಬೋದು ಅಂದರೆ ಬುಕ್ಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾರೆ, ಆರಾಮಾಗಿ ಓದ್ಬೋದು. ನಿನ್ನೆ ಮ್ಯಾಚ್ ನೋಡಿದ್ದು ನಾವು ಇದರಲ್ಲೇ.
ಇಟ್ ವಾಸ್ ನೈಸ್ ಅಟ್ಮಾಸ್ಫಿಯರ್. ಎಲ್ಲ ನೋಡಿ, ಕಪಲ್ಸ್ ಅಂದ್ರೇ ಹಿಂಗೆ, ಏನು ಮಾಡೋಕ್ಕಾಗಲ್ಲ. ಸಿಂಗಲ್ನ ದೂರ ಬಿಟ್ಬಿಟ್ಟು ಏನಣ್ಣ ಮಾಡ್ಕೋಗು ಅಂದ್ಬಿಟ್ಟು ನೋಡ್ರಿ, ಕಪಲ್ಸ್ ಹೆಂಗೆ ಮಾತಾಡಿಕೊಂಡು ಹಿಂಗೆ ಮಾಡ್ರೋ. ಕಪಲ್ಸ್ ಮಾತ್ರ ಒಂದೊಂದಾಗಿ ಹೋಗ್ಬಿಡ್ರೋ, ನಮ್ಮನ್ನ ದೂರ ಮಾಡ್ಬಿಟ್ಟು. ಹಾಂ ಬರೀ ಡೌಗಳು. ಈ ನೋಡು, ಅವನ ಬಾಟ್ಲು ತಕ್ಕೊಡೋದಂತೆ, ಇವ್ರು ಕುಡಿಯೋದಂತೆ. ಓಕೆನಾ? ನೋಡಿ, ಇವ್ರು ಬಾಟ್ಲು ತಕ್ಕೊಂಡು ನಿಂತವ್ರೆ, ಅವ್ರು ಕುಡಿಯೋವರೆಗೂ ವೆಯ್ಟ್ ಮಾಡ್ತಾರೆ. ಓಕೆ, ಈ ಥರ ಏನು ಮಾಡೋಕ್ಕಾಗಲ್ಲ, ಹಿಂಗೆ ನಡೀತಾ ಇರುತ್ತೆ. ಮಧ್ಯೆ ಸಿಗಾಕೊಂಡು ಒಂದು ಅನ್ಪಾಡು ಸಿಂಗಲ್ಲಾಗೆ ಹೆಂಗಿದೆ ಏನು ಹೇಳಿದೆ ಬಾಬಿ? ಅದು ಮಾವಿನಕಾಯಿ ಮರನ? ಅದು ಮಾವಿನಕಾಯಿ ಮರದಲ್ಲಿ ಯಾಕೆ ಮಾವಿನಕಾಯಿ ಇಲ್ಲ? ಚಿಗುರಿಲ್ಲ, ಅದು ಬಂದಿಲ್ವಾ? ಮಾವಿನಕಾಯಿ ಬೇಗ ಚಿಗುರಿಸಲು. ಅವ್ರೇನೋ ಕರೀತಾವ್ರೆ, ಈ ಕಡೆ ಓಡಾಡೋದ ಆ ಕಡೆ ಓಡಾಡೋದ ಗೊತ್ತಿಲ್ಲ. ನೋಡಿಲಿ ಕಮ್ಮಿಯವ್ರ ಮಚ ಅನ್ಕೊಂಡು. ಹಾಂ, ದಿಸ್ ಇಸ್ ಕಾಫಿ ಪ್ಲಾಂಟೇಶನ್. ನಾವೀಗ ಕಾಫಿ ಪ್ಲಾಂಟೇಶನ್ ಒಳಗಡೆ ಹೋಗ್ತಾ ಇದ್ದೀವಿ. ಇಟ್ಸ್ ನೈಸ್, ಸಖತ್ ಚಿಗುರು. ಇವಾಗ ತಾನೇ ತಣ್ಣೀರಲ್ಲಿ ಸ್ನಾನ ಮಾಡಿದ್ರು ಈ ಬಿಸಿಲಲ್ಲಿ, ಯಪ್ಪ ಏನು ಸ್ವೆಟ್ಟು. ಬೇಗ ಬನ್ರಲ್ಲೋ, ಎಷ್ಟೊತ್ತ ಮಾಡ್ತೀರಲ್ಲೋ, ಬೇಗ ಬನ್ರೋ. ನಾವು ಕಾಫಿ ಪ್ಲಾಂಟೇಶನ್ ಒಳಗೆ ಬರ್ತಾಯಿದ್ದೀವ, ಕಾಡೊಳಗೆ ಬರ್ತಾಯಿದ್ದೀವ, ಯಾರಿಗೂ ಗೊತ್ತಿಲ್ಲಲ್ಲ. ನೋಡಿ, ಹಿಂಗೆಲ್ಲ ಬರ್ತಾಯಿದೆ. ಅದು ಅಡ್ಡ ಹೆಂಗಿದೆ ನೋಡ್ರಿ. ಬಟ್ ಬಿ ಕೇರ್ಫುಲ್ ಒಳಗೆ ಬರ್ಬೇಕಾರೆ. ಫುಲ್ಲು ನೀರು ಅಂತೂ ಕ್ರೇಜಿಯಾಗಿ ಹರಿತಾ ಇದೆ. ನಾನು ತೋರಿಸ್ತೀನಿ. ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ ನೋಡಿ. ಹರಿತಾ ನೋಡ್ರಿ, ಇವ್ರು ಆಟ ಆಡ್ತಾವ್ರೆ ನೀರೊಳಗೆ. ಅದೇ ಕೋಲ್ ತಗೊಂಡು ಮುರಿದ್ಬಿಡ್ತಾರೆ. ಹುಷಾರು ಜೋಪಾನ. ತೋರ್ಸು. ಪಾಪ ಕ್ಯಾಮ್ರಾಮನ್ ಕಷ್ಟ ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿ ನೋಡ್ರಲ್ಲ ಫೋಟೋ ಸ್ವಲ್ಪ ಫೀಲ್ ಮಾಡು. ಫೋಟೋ ಏನಕ್ಕೆ ಕಷ್ಟಪಟ್ಟು ತೆಗಿತಾರೆ, ಕ್ಯಾಮ್ರಾಮನ್ ಇಲ್ಲ ಅಂದ್ರೂ ತೆಗಿಬೇ. ಹಿಂಗೆ ಮಕ್ಕ ತೋರಿಸ್ರೆ ಅಲ್ಲಿ ಪೋಸ್ ಕೊಟ್ಟಿರೋದು ನಗಿಬೇಕು. ಶೌರ್ಯವರೇ ತೋರಿಸಿ ಹಿಂಗೆ. ಶೌರ್ಯವರೇ ಪೋಸ್ ಸ್ವಲ್ಪ ಗಟ್ಟಿ ಬೈಸಪ್ ಬರೋದಲ್ಲ. ನೋಡುವಂಗೆ ಹತ್ರ ಬಂದು ಅಷ್ಟೇ ಮುಗೀತು. ಕೈ ಮಚ ಅವನೇನು ಗೊತ್ತಾ ಮಾಡ್ತಾನೆ ಇವಾಗ ಅವನು. ನಾವು ಕೀಲಿ ಫೋಟೋ ತೆಗಿಸ್ತಾ ಇದೀವಿ ಅಂತ ಹೇಳಿ ಅವ್ನು ಹೊಡೆದ್ರೆ ರೈಟ್ ಪಕ್ಕ ಹೊಡಿತಾನೆ. ಪಕ್ಕ ಕೊಡಲಿ ಫೋಟೋ ಹೊಡಿತೀನಿ. ಆ ಪೋಸ್ಟ್ ತೋರಿಸು ಅಂದರೆ ಆಗಲಿಲ್ಲ. ಹಿಂಗೆ ನೋಡಪ್ಪ, 15 ವರ್ಷದ ಲವ್ ಸ್ಟೋರಿ. ಎಲ್ಲರೂ ಏನೋ ಕಾಲೇಜ್ ಬಂದು ಲವ್ ಮಾಡಿದ್ರೆ ಇವರು ಹುಟ್ಟಾಗಲೇ ಲವ್ ಮಾಡ್ತಾಯಿದ್ರು. ಅವ್ರ ಅಪ್ಪ ಅಮ್ಮ ಪೋಲಿಯೋ ಡ್ರಾಪ್ ಕರ್ಕೋದಾಗ ಆಸ್ಪತ್ರೆಯಲ್ಲಿ ನೋಡಿ ಇಷ್ಟಪಟ್ಟವ್ರು ಇವನು. ಆ ಹುಡುಗಿಗೆ 1 ವರ್ಷ, ಈ ಹುಡುಗಿಗೆ 3 ವರ್ಷ. ಒಟ್ಟಿನಲ್ಲಿ 2 ಕಪಲ್ ಫೋಟೋಶೂಟ್ ಮಾಡೋ ಅಷ್ಟರಲ್ಲಿ ನಾನಂತೂ ಮಿಕ್ಸಿಯಲ್ಲಿ ಹಾಕಿರೋ ಚಟ್ನಿ ಥರ ಆಗೋದೆ. ಬಟ್ ಫೋಟೋಶೂಟ್ ಅಂತೂ ಚೆನ್ನಾಗೇ ಬಂತು, ಇಬ್ಬರು ಕೂಡ ಇಷ್ಟಪಟ್ಟರು.
ಬಟ್ ನನಗೆ ಫೋಟೋ ತೆಗಿಯೋಕ್ಕೆ ಯಾರೂ ಇರಲಿಲ್ಲ. ಈ ಒಂದು ಫೋಟೋ ಸಾಕು ನನಗೆ, ಇವರಿಬ್ಬರನ್ನ ನಿಮಾನ್ಸಿಗೆ ಅಡ್ಮಿಟ್ ಮಾಡೋಕ್ಕೆ. ನೋಡಿ ಬ್ಯಾಚುಲರ್ ಜೀವನ ಹೀಗಿರುತ್ತೆ. ಹಿಂಗೆ ಇರೋದು. ಎರಡು ಫೋಟೋ ನೋಡಿ ಖುಷಿ ಪಡೋಕ್ಕಿಂತ ಎಸ್, ಫೋಟೋ ಶೂಟ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಗೇಮ್ ಆಡಿ, ಟೇಬಲ್ ಟೆನ್ನಿಸ್ ಕೂಡ ಆಡಿ, ಆಮೇಲೆ ಫೂಸ್ಬಾಲ್ ಕೂಡ ಆಡಿ, ಆಮೇಲೆ ಅಲ್ಲಿ ಒಳಗಡೆ 8 ಬಾಲ್ ಕೂಡ ಹೊಡಿತು. ಬೇಜಾನ್ ಗೇಮ್ ಇತ್ತು, ಕ್ಯಾರಮು ಎಲ್ಲ ಆಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ. ಎಲ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಲ್ಲಿಂದ ನಾವು ತಕ್ಷಣ ಹೊರಟಿದ್ದೆ ರಾಜಾ ಸೇಟ್ಗೆ ಹೋದ್ಮೇಲೆ ಅಲ್ಲಂತೂ ಸಖತ್ ವ್ಯೂ ಇತ್ತು ಅಂದ್ಕೊಳ್ಳಿ. ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ. ಸಡನ್ನಾಗಿ ಎಂಟ್ರಿ ಕೊಟ್ಟಿದ್ದೆ. ಏನಿದು ಯೋಚನೆ ಮಾಡ್ತಾಯಿದ್ದೀರಾ? ಹೌ ಕಣ್ರಿ, ನಾನು ಫಸ್ಟ್ ನೋಡಿದಾಗ ಒರಿಜಿನಲ್ ಅಂತ ಅಂದ್ಕೊಂಡ್ರೆ, ಬಟ್ ಪ್ಲ್ಯಾಸ್ಟಿಕ್ಕು. ಒರಿಜಿನಲ್ ಯಾರನ್ನ ತೋರ್ಸೋಕ್ಕಾಗುತ್ತೇನ್ರಿ? ಬಟ್ ಹಂಗೇ ನಮ್ಮ ಡೈನೋಸರ್ ಕೂಡ ಎಂಟ್ರಿ ಆಯಿತು. ನಾನಂತೂ ಚಿಕ್ಕ ವಯಸ್ಸಿನಲ್ಲಿ ನೋಡಿರಲಿಲ್ಲ ಡೈನೋಸರ್ನ. ಇವಾಗ ನೋಡ್ಬಿಟ್ಟು ಸ್ವಲ್ಪ ಗಾಬರಿ ಕೂಡ ಆಯಿತು. ಈ ರೈನೋ ನೋಡ್ರಿ, ರೈನೋ ಮನ್ಸಲ್ಲಿ ಏನು ಹೇಳ್ತದೆ ಗೊತ್ತಾ? ಗೆರೆ ದಾಟ್ ನೀನು ಬರಬೇಡ, ನಾನು ಬರ. ನಾವೀಗ ಬಂದಿದ್ದು ರಾಜಾ ಸೇಟ್ ಪ್ಲೇಸ್ಗೆ. ಇದಕ್ಕೊಂದು ಹಿಸ್ಟ್ರಿನೇ ಇದೆ. ರಾಜ ಕುತ್ಕೊಂಡು ಇಲ್ಲಿ ನೋಡ್ತಾ ಇದ್ದರೆ ಫುಲ್ಲು ಏನೇನು ನಡೆಯುತ್ತೆ, ಏನೇನು ಬಿಡುತ್ತೆ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ರೆ ಅಲ್ಲಿ ಇಲ್ಲಿ ಹೋಗಿ ಇವರಿಬ್ರು ನೋಡ್ರಿ, ಇವ್ರು ನೋಡಿ ಈ ಮಹಾನ್ ಭಾವ ನೋಡ್ರಿ. ಮಗ್ನನಾಗಿದ್ದಾರೆ, ಯೋಗ ಮಾಡ್ತಾರೆ ಅವ್ರು ಯೋಗ ಮಾಡ್ತಾರೆ. ವ್ಯೂನ ಎಂಜಾಯ್ ಮಾಡ್ರು ಅಂದರೆ ನಾವು ಎಂಜಾಯ್ ಮಾಡ್ತಾ ಇದೀವಪ್ಪ ಗಾಳಿ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಅಂತ ನಾನು ಕೆಳಗೋಗಿದ್ದೆ ಪೂರ್ತಿ ಮಾಡ್ಕೊಂಬರೋಣ ಅಷ್ಟರಲ್ಲಿ ಕಪಲ್ಸ್ ಅಂತ ಪ್ರೂವ್ ಮಾಡೋದಕ್ಕೆ ನಿಜ ಹೇಳ್ತೀನಿ, ಪ್ರೂವ್ ಮಾಡೇ ಬಿಟ್ರು. ಏನೇನು ಮಾಡ್ತವ್ರೆ ಅಂತ ತೋರಿಸ್ತೀನಿ ನೋಡಿ. ಏನು ಮಾಡ್ತಾಯಿದ್ದೀರಾ? ಏನು ಮಾಡ್ತಾಯಿದ್ದೀಯಾ? ಏನಿಲ್ಲ, ನೋಡ್ತಾ ಇದ್ದೀನಿ, ಅನುಭವಿಸ್ತಾ ಇದ್ದೀನಿ. ಆ ಕಡೆ ಇರೋದು ವ್ಯೂ, ಈ ಕಡೆ ಏನಿದೆ ವ್ಯೂ? ಹೂಗಳಿದಲ್ಲ ಬ್ರೋ, ಹೂವು, ಮರ, ಗಿಡ. ಅಲ್ಲಿ ಹೌದು ಬ್ರೋ, ನೋಡ್ತೀನಪ್ಪ. ಏನು ಮಾಡ್ತಾ ಇದ್ದೀರಪ್ಪ ಇಬ್ರು? ನಿದ್ದೆ ಮಾಡ್ತಾಯಿದ್ದೀರಾ? ಶಕ್ತಿವೇಲ್ ನೋಡಿದ್ರಲ್ಲ ಗೈಸ್, ಅತ್ಲಾಗೊಂದು ಪೇರು, ಇತ್ಲಾಗೊಂದು ಪೇರು. ನಾವು ನೇಚರಲ್ಲಿ ಕೂತ್ಕೊಂಡು ಹಿಂಗೆ ಎಂಜಾಯ್ ಮಾಡೋಂಗೆ ಆಗೋಗ್ತೀವಿ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ಈ ಥರ ಆಗುತ್ತೆ. ಹ್ಯಾಪಿ ಸಿಂಗಲ್ಸ್. ಮತ್ತೆ ಎಲ್ಲಪ್ಪ ಅಂತ ಕರ್ಕೊಂಡು ಹೋಗ್ತೀನಿ ಅಂದ್ಕೊಂಡ್ರೆ ಎಲ್ಲೂ ಕರ್ಕೊಂಡು ಹೋಗ್ತಾಯಿಲ್ಲ ಕಣ್ರಿ. ಸೀದಾ ಮನೆಗೆ ಕರ್ಕೊಂಡು ಹೋಗ್ತೀನಿ. ಮನೆಗೆ ಬರ್ಬೇಕಾದ್ರೆ ಸಖತ್ ಎಂಜಾಯ್ ಮಾಡಿದ್ವಿ. ಮಳೆ ಕೂಡ ಹಂಗೆ ಸಕ್ಕತ್ತಾಗಿ ಬರ್ತಾಯಿತ್ತು. ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವೇನು ಮಾಡಬೇಕು ಅಂತ ಗೊತ್ತೇ ಇದೆಯಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.